ಫ್ರೆಂಡ್ಸ್, ಇವಾಗ ನಾಟಿ ಕೋಳಿ ಸಾಂಬಾರು ಮಾಡೋದಕ್ಕೆ ತೆಂಗಿನಕಾಯಿ ಸ್ವಲ್ಪ ಮತ್ತು ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಇವಾಗ ಮೊದಲಿಗೆ ತೆಂಗಿನಕಾಯಿ ಈರುಳ್ಳಿನೂ ರುಬ್ಕೊತಾ ಇದ್ದೀನಿ. ನುಣ್ಣಗೆ ರುಬ್ಕೋಬೇಕು ಚಿಕನ್ ಸಾರಿಗೆ. ಕಾಯಿನ ಸ್ವಲ್ಪ ಬಲ್ತಿರೋದು ತೊಗೋಬೇಕು, ಆವಾಗಲೇ ಚೆನ್ನಾಗಿ ಬರೋದು. ನೋಡಿ, ಇವಾಗ ತೆಂಗಿನಕಾಯಿ ರುಬ್ಕೊಂಡಾಗಿದೆ. ಇದಕ್ಕೇ ಸ್ವಲ್ಪ ಹುರ್ಗಡ್ಲೆ, ಲವಂಗ ಒಂದು 5ರಿಂದ 6, ಸ್ವಲ್ಪ ಚಕ್ಕೆ 4ರಿಂದ 5, 1 ಸ್ಪೂನು ಗಸಗಸೆ, ಇವಾಗ ಇದನ್ನೆಲ್ಲ ನುಣ್ಣಗೆ ರುಬ್ಕೊಬಿಡೋಣ. ಇವಾಗ ಒಂದು ಕುಕ್ಕರ್ಗೆ ಒಂದು 3ರಿಂದ 4 ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ, ನಾನು ನಾಟಿ ಕೋಳಿ ಸಾಂಬಾರನ್ನ ಯಾವಾಗಲೂ ಕುಕ್ಕರ್ಲೇ ಮಾಡೋದು, ಯಾಕಂದರೆ ಒಂದು ವಿಸಲ್ ಮಾಡಿಸ್ಕೋಬೇಕು. ಅದನ್ನು ಮಾಮೂಲಿ ಪಾತ್ರೆಯಲ್ಲಿ ಅದು ಸ್ವಲ್ಪ ಬೇಯಲ್ಲ, ಹಾಗಾಗಿ ಕುಕ್ಕರಲ್ಲಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿ ಇವಾಗ ಚಿಕನ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಮತ್ತು ಸ್ವಲ್ಪ ಉಪ್ಪು. ಇವಾಗ ನೀಟಾಗಿ ಚಿಕನ್ನೆಲ್ಲ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ. ಒಗ್ಗರಣೆಲ್ಲ ಇದು ನೀಟಾಗೆಲ್ಲ ಮಿಕ್ಸ್ ಆಗಬೇಕು. ಇವಾಗೆಲ್ಲ ನೀಟಾಗಿ ಸುಂಡಿದೆ ನೋಡಿ, ಸ್ವಲ್ಪನೂ ನೀರಿಲ್ಲ. ಇದು ಒಗ್ಗರಣೆಲ್ಲ ನೀಟಾಗಿ ಸುಂಡಬೇಕು. ಇವಾಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನಾನು ಮೊದಲಿಗೆ ಮಸಾಲೆ ಹಾಕೋದು ಸ್ವಲ್ಪನೂ ನೀರಿರಲಿಲ್ಲ, ಅಲ್ಲಿ ಎಲ್ಲ ಸ್ವಲ್ಪ ಚಟಪಟ ಅಂತ ಇತ್ತು, ಹಾಗಾಗಿ ಮೊದಲೇ ನೀರು ಹಾಕ್ತೆ. ಮತ್ತು ರುಬ್ಕೊಂಡಿರೋಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಇವಾಗ ನಮಗೆ ಅದ ಎಷ್ಟು ಬೇಕು ನೀರನ್ನ ಅಷ್ಟು ಹಾಕೋಬೋದು. ನಾಟಿ ಕೋಳಿ ಸಾಂಬಾರು ಯಾವಾಗಲೂ ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿ ಬರೋದು. ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ಇದು ಮನೆಯದೇ ಮಾಡಿರೋಂಥ ಸಾಂಬಾರು ಪೌಡರು. ನಮ್ಮ ಮನೇಲಿ ಎಲ್ಲ ಖಾರ ತಿಂತೀವಿ, ಹಾಗಾಗಿ ಸ್ವಲ್ಪ ಖಾರ ಜಾಸ್ತಿಯಾಗಿ ಹಾಕ್ತೀನಿ ನಾನು. ಮೊದಲು ಸ್ವಲ್ಪ ಉಪ್ಪು ಹಾಕಿದ್ದೀವಿ, ಇವಾಗ ಸ್ವಲ್ಪ ನೋಡಿ ಹಾಕೋಬೇಕು. ನಾಟಿ ಕೋಳಿ ಸಾಂಬಾರು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ರಿಗೂ ತುಂಬ ಇಷ್ಟ ಇರುತ್ತೆ. ಅದರಲ್ಲೂ ಈ ಮಳೆಗಾಲದಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನನಗೆ ಇಷ್ಟ ಅದೇ ಇದ್ರೆ ಸಾಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ನಾನು ತುಂಬ ಏನು ಮಸಾಲೆ ಏನು ಆ್ಯಡ್ ಮಾಡಲ್ಲ, ಕಡಿಮೆನೇ ಹಾಕೋದು. ಇವಾಗ ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ನಾನು ಒಂದು ವಿಷಲ್ ಬರ್ಸ್ಕೊತೀನಿ ಅಷ್ಟೇ. ತುಂಬ ಬೆಂದ್ಬಿಟ್ರೆ ನಮ್ಮ ಮನೇಲಿ ಇಷ್ಟಪಡಲ್ಲ, ಹಾಗಾಗಿ ನಾನು ಒಂದೇ ವಿಸಲ್ಲು ಬರ್ಸೋದು. ನೋಡಿ ಹೇಗಾಗಿದೆ ಅಂತ, ತುಂಬಾ ಚೆನ್ನಾಗಾಗಿದೆ. ಮತ್ತು ಪೀಸೆಲ್ಲ ಒಂದೇ ವಿಷಲ್ಗೆ ಎಲ್ಲ ನೀಟಾಗಿ ಬೆಂದಿದೆ ಮತ್ತು ಸಾಫ್ಟಾಗಿದೆ. ನಾಟಿ ಕೋಳಿ ಸಾಂಬಾರಂತೂ ಫ್ಲೇವರ್ ಸೂಪರಾಗಿ ಬರ್ತಾಯಿದೆ. ಇವಾಗ ಮತ್ತೊಂದು ಕಡೆಗೆ ಪೀಸ್ನೆಲ್ಲ ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪನೇ ಈರುಳ್ಳಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ.
ನೋಡಿ, ಸ್ವಲ್ಪ ಈರುಳ್ಳಿ ಬಿಸಿ ಆದ ತಕ್ಷಣ ಇದನ್ನು ಹಾಕ್ತಾಯಿದ್ದೀನಿ. ಇವಾಗ ಸಾಂಬಾರಿನಿಂದ ಒಂದು ಸ್ಟೇನರ್ ಮುಖಾಂತರ ಎಲ್ಲ ನೀಟಾಗಿ ಪೀಸ್ನೆಲ್ಲ ನೀಟಾಗಿ ತಗೊಳ್ಳೋಣ. ನೋಡಿ, ಇವಾಗ ನೀಟಾಗಿ ಅಲ್ಲೇ ನೋಡ್ಬೋದು, ಚೆನ್ನಾಗಿ ಪೀಸೆಲ್ಲ ಸಾಫ್ಟ್ ಆಗಿದೆ. ನೋಡಿ, ಇವಾಗ ಇನ್ನೊಂದು ಸ್ವಲ್ಪ ಮಸಾಲೆ ಇಟ್ಕೊಂಡಿದೆ, ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನೀಟಾಗಿ ಮಸಾಲೆನೆಲ್ಲನೂ ಮಿಕ್ಸ್ ಮಾಡಿ ಸಾಂಬಾರ್ಗೆ ಹಾಕಿದ್ಮೇಲೆ ಅದೇ ಸಾಂಬಾರು ಪುಡಿನ ಈ ಚಿಕನ್ಗೂ ಹಾಕ್ತಾಯಿದ್ದೀನಿ. ಸ್ವಲ್ಪ ಈ ಥರ ಮಾಡೋದ್ರಿಂದ ನೀವೇ ತುಂಬ ಇಷ್ಟಪಟ್ಟು ಮಾಡ್ತೀರಾ ಮತ್ತೆ ಮತ್ತೆ. ನಾನಂತೂ ಯಾವಾಗಲೂ ನಾಟಿ ಕೋಳಿ ಸಾಂಬಾರು ಅಂತೂ ಈ ಥರನೇ ಮಾಡೋದು. ಯಾವಾಗಲೂ ನಾಟಿ ಕೋಳಿ ಸಾರಿಗೆ ಇಷ್ಟೇ ಮಸಾಲೆ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆ ಮುದ್ದೆ ಅಂತೂ ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತೂ ಹಾಕೋದ್ರಿಂದ ಅಷ್ಟೊಂದು ಟೇಸ್ಟ್ ಬರಲ್ಲ. ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ, ಮತ್ತೆ ಮತ್ತೆ ಮಾಡಬೇಕು ಅನಿಸ್ತಾ ಇರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಕಲರೆಲ್ಲ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇದನ್ನು ಒಂದು ಸಲ ನೀಟಾಗೆಲ್ಲ ಮಿಕ್ಸ್ ಮಾಡಿ ಒಂದೇ ಒಂದು ನಿಮಿಷ. ನೋಡಿ, ಇವಾಗ ರೆಡಿಯಾಗಿದೆ. ಅಮ್ಮ, ನಾಟಿ ಕೋಳಿ ಸಾಂಬಾರ್ ತುಂಬಾನೇ ಟೇಸ್ಟಿಯಾಗಿದೆ, ಸಖತ್ತಾಗಿದೆ. ಸೊ ನೆಕ್ಸ್ಟ್ ನಾವು ಪೀಸ್ನ ಟೇಸ್ಟ್ ಮಾಡೋಣ. ತುಂಬಾನೇ ಚೆನ್ನಾಗಿದೆ. ಪೀಸ್ ಅಂತೂ ತುಂಬಾನೇ ಸಾಫ್ಟ್ ಆ್ಯಂಡ್ ಸ್ಪೈಸಿ ಆಗಿದೆ, ತುಂಬಾನೇ ಟೇಸ್ಟಿ ಆಗಿದೆ. ಈ ಚಳಿಗಾಲಕ್ಕಂತೂ ತುಂಬಾನೇ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.